ಈಗೀಗಂತೂ ನಾವೆಲ್ಲರೂ ಬರೀ ಬಾಯಿ ರುಚಿಯಿಂದ ಬಿದ್ದುಬಿಟ್ಟಿವಿ. ಆರೋಗ್ಯಕ್ಕೆ ಒಳ್ಳೇದಿರೋದು ಬಾಯಿಗೆ ಹಿಡ್ಸಂಗಿಲ್ಲ, ಬಾಯಿಗೆ ಹಿಡಿಸಿದ್ದು ಆರೋಗ್ಯಕ್ಕಂತೂ ಒಳ್ಳೇದಿರಂಗೆ ಇಲ್ಲ. ಆದ್ರೆ ಬಾಯಿ ರುಚಿಗೂ ಸೈ ಮತ್ತು ಆರೋಗ್ಯಕ್ಕಂತೂ ಡಬಲ್ ಸೈ ಅನ್ನೋಂಥ ಅಡುಗೆಗಳಿದ್ರೆ ಯಾಕೆ ಮಿಸ್ ಮಾಡ್ಕೋಬೇಕು ಹೇಳ್ರಿ. ಅದೇ ಥರದ ಅಡುಗೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಬರ್ರಿ, ಇದು ಒಂದು ಟ್ರೆಡಿಷ್ನಲ್ ಫುಡ್ಡು, ಪಕ್ಕ ಉತ್ತರ ಕರ್ನಾಟಕ ರೆಸಿಪಿ. ಸಬ್ಸಿಗೆ ಸೊಪ್ಪು ಮತ್ತು ಗೋಧಿ ಹಿಟ್ಟಿನ ಕಡುಬು. ಈ ಪಲ್ಯಕ್ಕೆ ನಾವು ಸಗ್ಸಿ ಪಲ್ಯ ಅಂತ ಕರೀತಾರೆ ನಮ್ಮ ಕಡೆ. ಈ ರೆಸಿಪಿ ಮಾಡೋಕೆ ಮೊದಲ ಗೋಧಿ ಹಿಟ್ಟನ್ನ ನಾದ್ಕೋಬೇಕು. ಚಪಾತಿ ನಾದ್ಕೋತೀವಲ್ಲ ಅದೇ ಥರನೇ, ಆದ್ರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಕಡುಬು ಮಾಡೋಕೆ ಬರಬೇಕು. ಮತ್ತು ಚಪಾತಿ ಹಿಟ್ಟಿನ ಥರ ತೆಳ್ಳಗೆ ನಾದ್ಕೊಂಡ್ಬಿಟ್ರಿ ಅಂದ್ರೆ ಕಡುಬು ಮಾಡೋಕೆ ಬರೋಂಗಿಲ್ಲ, ಭಾಳ ಮೆತ್ತಗಾಗಿಬಿಡ್ತದೆ. ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋರಿ. ಇನ್ನು ಸಗ್ಸಿ ಪಲ್ಯನೂ ತೊಳೆದಿಟ್ಟಿದ್ದೆ, ಇದನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಡ್ಬೇಕು. ಕಡ್ಡಿ ಗಿಡ್ಡಿ ಹಾಕೋಬಾರ್ದು, ಬರೀ ಸೊಪ್ಪು ಅಷ್ಟೇ ತೊಗೋಬೇಕು. ಹಿಂದಿನ ಕಡ್ಡಿಗಳನ್ನೆಲ್ಲ ತೆಗೆದುಬಿಡ್ರಿ. ಪಲ್ಯ ಮಾಡುವಾಗ ಕಡ್ಡಿಗಳನ್ನ ಹಾಕೋತೀವಿ, ಹಳೆ ಕಡ್ಡಿ ಅದ ಅಂತೇಳಿ. ಆದರೆ ಇದಕ್ಕೆ ಹಾಕೋಬಾರ್ದು, ಕಡ್ಡಿ ಚಲೋ ಅನ್ಸಂಗಿಲ್ಲ. ಬರೀ ಸೊಪ್ಪನ್ನಷ್ಟೇ ಉಪಯೋಗ ಮಾಡ್ಕೊಳ್ಳೋಣ. ಈಗ ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಡೋಣ. ಮತ್ತು ಒಂದು 4 ಮೆಣಸಿಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿಕಾಯಿನ ಕುಟ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೋರಿ. ಒಂದು 4 ಮೆಣಸಿಕಾಯಿ ತೊಗೊಂಡಿನ ಇಲ್ಲಿ ನಮ್ಮ ಖಾರಕ್ಕೆ ಅನುಗುಣವಾಗಿ. ಇದರಲ್ಲಿ ಇಬ್ಬರು ಆರಾಮಾಗಿ ತಿನ್ಕೋಬೋದು. ಒಂದು ಪಾಟ್ ರೆಸಿಪಿ ಅಂತಾರಲ್ಲ ಆ ಥರ ಇದು. ಇದ್ರ ಜೊತೆ ಮತ್ತು ಪಲ್ಯ ಬೇಕು ಅನ್ನೋ ಹಂಗಿಲ್ಲ, ಸಾಂಬಾರು ಬೇಕು ಅನ್ನೋ ಹಂಗಿಲ್ಲ, ಮತ್ತು ಏನರ ಸಪ್ರೇಟಾಗಿ ರೈಸ್ ತಿನ್ನಬೇಕು ಅಂತಲೂ ಅನ್ಸಂಗಿಲ್ಲ. ಇದು ತಿಂದ್ಬಿಟ್ರೆ ಬರೀ ಕಡುಬು ತಿಂದ್ರೆ ಸಾಕು, ಹೊಟ್ಟೆ ತುಂಬಿಬಿಡ್ತದೆ. ಬಾಯಿಗೂ ಅಷ್ಟೇ ಭಾಳ ರುಚಿಯಾಗಿರ್ತದೆ. ನೋಡಿರಿ, ಹಿಟ್ಟು ನಾದ್ಕೊಂಡು ಆದ್ಮ್ಯಾಗ ಈ ಥರ ಸಣ್ಣ ಸಣ್ಣದಾಗಿ ರೌಂಡಾಗಿ ಮಾಡಿಕೊಂಡು ಮ್ಯಾಲೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಈ ಥರ ಚಪ್ಪಟ್ಟಿ ಆಗಿರಬೇಕು. ಮತ್ತು ರೌಂಡಾಗಿ ಮಾಡಿ ಹಾಕೋಕೆ ಹೋಗಬೇಡ್ರಿ. ರೌಂಡ್ ಮಾಡಿದ್ಮೇಲೆ ಮ್ಯಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ, ಈ ಥರ ಚಪ್ಪಟ್ಟಿ ಆಗ್ತಾವೆ. ಎಲ್ಲ ಕಡುಬುಗಳನ್ನ ಅದೇ ಥರ ಮಾಡಿ ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಹಾಕೋರಿ, ಇಲ್ಲಾಂದ್ರೆ ಅಂಟ್ಕೋತಾವು. ಕೈಗೆ ಎಣ್ಣೆ ಹಚ್ಕೊಂಡು ಕಡುಬು ಮಾಡ್ಕೋರಿ. ಆಗ ಕಡುಬುಗಳು ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ. ನೋಡಿರಿ, ಇಷ್ಟು ಇದಕ್ಕಿಂತ ಜಾಸ್ತಿ ತುಂಬಕ್ಕೆ ಹೋಗಬೇಡ್ರಿ, ಒಂದಕ್ಕೊಂದು ಅಂಟ್ಕೊಳ್ಳೋ ಸಾಧ್ಯತೆ ಇರ್ತದೆ. ಒಂದು ಅರ್ಧದ ಪ್ಲೇಟ್ದಷ್ಟು ಆಯ್ತಂದ್ರೆ ಮತ್ತು ಉಳಿದಿದ್ದು ಬೇರೆ ಪ್ಲೇಟಿಗೆ ಹಾಕೋರಿ. ಈಗ ಒಲೆ ಮ್ಯಾಗ ನೀರನ್ನ ಕುದಿ ಹಾಕಿಟ್ಟು ಆ ನೀರಿನಾಗೆ ಈ ನೀರು ಕುದಿ ಬಂದ್ಮ್ಯಾಗ ಈ ಕಡುಬುಗಳನ್ನ ಹಾಕಿಬಿಡ್ಬೇಕು. ಹಾಕ್ಬಿಟ್ಟು ಕುದಿಸೋದಷ್ಟೇ. ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ, ಮತ್ತು ಒಂದು ಕಡುಬುಗಳು ಅಂಟ್ಕೊಳ್ಳೋಂಗಿಲ್ಲ, ಚಂದ ಕುದಿತಾವು. ಭಾಳ ಜಲ್ದಿ ಕುದ್ಬಿಡ್ತಾವೆ ಕಡುಬು ಮಾತ್ರ. ನೋಡಿರಿ, ಒಂದು 2 ನಿಮಿಷ 3 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು 3 ನಿಮಿಷದಾಗ ಬೆಂದೇ ಬಿಡ್ತಾವೆ. ನೋಡ್ಕೋರಿ, ಇಷ್ಟು ಬಂದ್ರೆ ಸಾಕು. ನೋಡಿರಿ ಎಷ್ಟು ಚಂದ ಬಂದಾವ ಅಂತೇಳಿ. ಸ್ಮೂತಾಗಿರ್ತಾವೆ, ಮೆತ್ತಗಿರ್ತಾವೆ. ಮಕ್ಕಳು ಕೂಡ ತಿನ್ಕೋಬೋದು ಕಡುಬನ್ನ. ಟ್ರೆಡಿಷ್ನಲ್ ಫುಡ್ ಇಷ್ಟಪಡೋರಿಗಂತೂ ಇದು ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ ಬಾಯಿಗೆ. ಮತ್ತು ಇದೆಲ್ಲ ಕಡುಬು ಬೆಂದ ಮೇಲೆ ನೀರನ್ನ ಬಸ್ಕೊಂಡು ಬಿಡೋದು. ಒಳಗೆ ನೀರೆಲ್ಲ ಬಸ್ಕೊಂಡೆ ನಾನು. ಬಸ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕೋರಿ. ಈ ಬುಟ್ಟಿಗೆ ಹಾಕ್ಕೊಂಡು ನಾನು, ಸಣ್ಣ ಬುಟ್ಟಿ ಇತ್ತು, ಅದ್ರಾಗ ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡ್ರಿ. ಸ್ವಲ್ಪ ಆರಿದ ಮ್ಯಾಗ ಮತ್ತು ಇನ್ನು ಒಗ್ಗರಣೆಯನ್ನು ಶುರು ಮಾಡ್ಕೊಂಬಿಡೋಣ. ಒಲೆ ಮ್ಯಾಗ ಕಡಾಯಿ ಇಟ್ಕೋರಿ. ಒಗ್ಗರಣೆಗೆ ಅದಕ್ಕೆ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮೇಲೆ ಒಂದಿಷ್ಟು ಜೀರಿಗೆ ಹಾಕೋರಿ. ಸಾಸಿವೆ ಇದ್ದರೂ ಹಾಕೋರಿ. ಸಾಸಿವೆ ಖಾಲಿ ಆಗಿತ್ತು ಅಂತೇಳಿ ನಾ ಹಾಕಿಲ್ಲ, ಇದ್ರೆ ಹಾಕೋರಿ. ಇನ್ನು ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿರಿ. ಬೇಯಬೇಕು ಈರುಳ್ಳಿ ಎಲ್ಲ. ಮತ್ತು ಈ ಕಡೆ ನಾವು ಕಡುಬು ಆರಕ್ಕೆ ಇಟ್ಟಿದ್ವಲ್ಲ, ಆ ಕಡುಬಿನಾಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಸಿಗೆ ಸೊಪ್ಪು, ಆ ಸೊಪ್ಪನ್ನ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಡೈರೆಕ್ಟಾಗಿ ಒಗ್ಗರಣೆದ ಹಾಕಿದ್ರೆ ಒಂದೇ ಕಡೆ ಕುಂತ್ಕೊಂಡ್ಬಿಡ್ತದೆ ಪಲ್ಯ. ಹಾಗಾಗಿ ಈ ಮೊದಲು ಕಡುಬಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಚಂದ ಮಿಕ್ಸ್ ಆಗ್ತದೆ. ಹಾಗಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇನ್ನು ಒಗ್ಗರಣೆದಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋರಿ, ಹಸಿ ಕರಿಬೇವು. ಈರುಳ್ಳಿನ ಬೇಯಿಸ್ಕೋರಿ. ಮತ್ತು ಇನ್ನೊಂದು ವಿಡಿಯೋಗ ಒಂದು ಹೀಗೆ ಲೈಕ್ ಕೊಡ್ರಿ, ಮರ್ತ್ಬಿಟ್ಟು ಹೋಗ್ಬೇಡ್ರಿ. ನೋಡಿರಿ, ಈರುಳ್ಳಿ ಎಲ್ಲ ಬೆಂದಾವು. ಇದಾದ್ಮ್ಯಾಗ ನಾವು ಕುಟ್ಟಿಟ್ಟಿದ್ವೆಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಈ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಸಿ ವಾಸನೆ ಎಲ್ಲ ಹೋದ್ಮ್ಯಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋದಷ್ಟೇ. ಬೇರೆ ಯಾವ ಮಸಾಲೆನೂ ಉಪಯೋಗ ಮಾಡೋ ಹಾಗೆ ಇಲ್ಲ, ಇದಕ್ಕೆ ಮಾಡೋ ಅಗತ್ಯನೇ ಇಲ್ಲ. ಅಷ್ಟು ರುಚಿಯಾಗಿ ಬರ್ತದೆ. ಸಾಕಷ್ಟೇ. ಈರುಳ್ಳಿ ಎಲ್ಲ ಬಂದಮೇಲೆ ಇದಕ್ಕೆ ನಾವು ಹಾಕಿರೋದಷ್ಟೇ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಅಷ್ಟೇ. ಈಗ ಎಲ್ಲ ಕಡುಬುಗಳನ್ನ ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇರಲಿ, ಕಡುಬುಗಳು ಅಂಟ್ಕೊಂಡ್ಬಿಡ್ತಾವೆ ಕೆಳಗೆ. ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಸೊಪ್ಪು ಅಷ್ಟೇ ಬೆಂದ್ಬಿಡ್ತದೆ. 1-2 ನಿಮಿಷ ಈ ಥರ ಮೇಲಿಂದ ಕೆಳಗೆ ತಿರ್ವಾಡ್ಕೊಂಡು ಬೇಯಿಸ್ಕೊಂಡ್ರೆ ಸೊಪ್ಪು ಬೆಂದ್ಬಿಡ್ತದೆ. ಕರೆಕ್ಟಾಗಿ ಕಡುಬಿನ ಜೊತೆ ಹೊಂದಾಣಿಕೆ ಆಗಿಬಿಡ್ತದೆ. ಮತ್ತು ಸ್ವಲ್ಪ
ಕೊತ್ತಂಬರಿ ಸೊಪ್ಪು ಹಾಕ್ರಿ, ರುಚಿ ಇನ್ನಷ್ಟು ಹೆಚ್ಚಾಗ್ತದೆ. ನೋಡಿರಿ ಸೊಪ್ಪೆಲ್ಲ ಬೆಂದ್ಬಿಡ್ತು. ಈಗ ಎಷ್ಟು ಚಂದ ಕಾಣಿಸಕತ್ತ ನೋಡಿರಿ ಕಡುಬ. ಭಾಳ ಹೆಲ್ದಿಯಾಗಿರ್ತದೆ. ಸಬ್ಸಿಗೆ ಸೊಪ್ಪು ಉಪಯೋಗ ಮಾಡಿರೋದ್ರಿಂದ ಮತ್ತು ಗೋಧಿ ಹಿಟ್ಟು ಕಡುಬು ಮಾಡಿರೋದ್ರಿಂದ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ಮತ್ತು ರುಚಿಗೂ ಅಷ್ಟೇ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಇದ್ರದ್ದು ರುಚಿ ಏನಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಒಳ್ಳಿ ಮಾಡ್ಕೊಂಡು ತಿನ್ನೋದು ಮಾತ್ರ ಗ್ಯಾರಂಟಿ. ನಮ್ಮ ಉತ್ತರ ಕರ್ನಾಟಕ ರೆಸಿಪಿನೇ ಹಂಗೆ, ಒಂದಕ್ಕಿಂತ ಒಂದು ಹೆಲ್ದಿಯಾಗೂ ಇರ್ತಾವೆ, ರುಚಿಯಾಗೂ ಇರ್ತಾವೆ. ಮಾಡೋ ಮನಸ್ಸಿರ್ಬೇಕಷ್ಟೇ. ವಿಡಿಯೋ ನೋಡಿರಿ, ಮಾಡ್ಕೊರಿ, ತಿನ್ಕೋರಿ. ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಹೊತ್ರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕ್ರಿ. ಹೊಸಬ್ರು ಯಾರೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಇದಕ್ಕಿಂತ ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಸಿದಾಗಲೇ ಅನ್ನದ ಬೆಲೆ ತಿಳಿಯೋದು, ಕಷ್ಟ ಬಂದಾಗಲೇ ಸಂಬಂಧಗಳ ಬೆಲೆ ತಿಳಿಯೋದು. ಸಂಭ್ರಮದಲ್ಲಿದ್ದಾಗ ಜೊತೆ ಇದ್ದವರನ್ನು ಮರೆತರೂ ಪರವಾಗಿಲ್ಲ, ಸಂಕಷ್ಟದಲ್ಲಿದ್ದಾಗ ಜೊತೆಗಿದ್ದು ಸಾಂತ್ವನ ಹೇಳಿದವರನ್ನು ಎಂದಿಗೂ ಮರೆಯಬೇಡಿ.